ಸಂವಿಧಾನದ ಅರಿವಿಲ್ಲದೆ ಇರೋಂಥ ಒಬ್ಬ ಗೃಹ ಮಂತ್ರಿಯನ್ನು ಕರ್ನಾಟಕ ರಾಜ್ಯದವ್ರು ನಾವು ಪಡೆದಿದ್ದೇವೆ. ರಸ್ತೆಯಲ್ಲಿ ಹೋಗುವಂಥ ಯಾವುದೋ ಒಬ್ಬ ರಾಜಕಾರಣಿ ಮಾತಾಡ್ದಂಗೆ ಮಾತಾಡ್ತಾ ಇದ್ದಾರೆ. ಒಬ್ಬ ಗೃಹ ಮಂತ್ರಿ ನಾನು ಪತ್ರ ಬರೆದಿದ್ದೇನೆ, RSSನ ಮೋಹನ್ ಭಾಗವತರೇ ಉತ್ತರ ಕೊಡಲಿ, ಇಷ್ಟು ಕೆಳಮಟ್ಟಕ್ಕೆ ಯಾಕೆ ಇಳಿದ್ರು ಅಂತ. ಈ ದೇಶದಲ್ಲಿ ಕಾನೂನಿದೆ, ಕಾನೂನು ಪ್ರಕಾರ ಯಾವುದೇ ಸಂಸ್ಥೆ ರಿಜಿಸ್ಟರ್ ಮಾಡಬೇಕು ಮಾಡಬಾರ್ದು ಆ ಸಂಸ್ಥೆಗೆ ಬಿಟ್ಟಿದ್ದು. ಹಲವು ದಶಕಗಳ ಕಾಲ ದೇಶವನ್ನಾಳಿದ ಸಮಯದಲ್ಲಿ ಸುಮ್ಮನಿದ್ದಿದ್ದು ಏಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಒಂದು ಸ್ವಯಂ ಪ್ರೇರಿತ ವ್ಯಕ್ತಿಗಳ ಸಮೂಹ, ಸಂವಿಧಾನದ ಅನುಚ್ಛೇದ 19(1)(c) ಪ್ರಕಾರ ದೇಶದ ಯಾವುದೇ ವ್ಯಕ್ತಿ ಸಂಘ ಸಂಸ್ಥೆಗಳನ್ನು ರಚಿಸುವ ಮೂಲಭೂತ ಹಕ್ಕನ್ನು ನೀಡುತ್ತದೆ. ಅಂದರೆ ಪ್ರತಿಯೊಂದು ಸಂಘ ಸಂಸ್ಥೆಗಳು ಕಡ್ಡಾಯವಾಗಿ ನೋಂದಣಿ ಮಾಡಬೇಕೆಂಬ ನಿಯಮವಿಲ್ಲ. ಇದು ಸ್ಪಷ್ಟವಾಗಿ 19(1)(c) ಹೇಳ್ತಾ ಇದೆ. ಇದ್ರ ಜ್ಞಾನ ಇಲ್ಲದೇ ಇರೋಂಥ ಒಬ್ಬ ಗೃಹ ಮಂತ್ರಿ ನಾವು ಪಡ್ಕೊಂಡಿದ್ದೀವಿ. ಪ್ರತಿನಿತ್ಯ RSS. ಇದ್ರ ಬಗ್ಗೆ ಅನೇಕ ಉನ್ನತ ಮಟ್ಟದ ಹಿರಿಯ ವಕೀಲರುಗಳು ಹೇಳಿಕೆಗಳು ಕೊಡ್ತಾರೆ. CH ಹನುಮಂತರಾಯ ಇರ್ಬೋದು, BV ಆಚಾರ್ಯ ಇರ್ಬೋದು, ಇವರೆಲ್ಲರೂ ಕೂಡ ಹೇಳಿಕೆಗಳು ಕೊಟ್ಟರೆ ತಮ್ಮ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದವರನ್ನು ಗುಲಾಮರು ಎಂದು ಕರೀತಿದ್ದಾರೆ. ಮೋಹನ್ ಭಾಗವತ್ ಅವರು ಅವರೇ ಹೇಳಿಕೆ ಕೊಡಬೇಕು. ಯಾರೋ ಅಡ್ವೊಕೇಟ್ಗಳ ಮುಖಾಂತರ ಮಾಡಿಸ್ತಾ ಇದ್ದಾರೆ, ಯಾವುದೋ ಸಂಘ ಸಂಸ್ಥೆಗಳ ಮುಖಾಂತರ ಮಾಡ್ತಿದ್ದಾರೆ. ಆ ಗುಲಾಮರು ಉತ್ತರ ಬೇಕಾಗಿಲ್ಲ. ರೌಡಿಗಳು ಕೂಡ ಈ ರೀತಿ ಮಾತಾಡಲ್ಲ. ಅಡ್ವೊಕೇಟ್ ಜನರಲ್ ಆಗಿರೋಂಥ ವ್ಯಕ್ತಿಗಳಿಗೆ, ಹಿರಿಯ ವಕೀಲರುಗಳಿಗೆ ಗುಲಾಮರು ಅಂತ ಕರೆಯುವಂಥ ಮಾತು ಇವರು ಆಡಿದ್ರೆ ಇವ್ರಿಗೆ ಯಾವ ಭಾಷೆಗಳು ಕರಿಬೇಕು? ಪ್ರಿಯಾಂಕಾ ಖರ್ಗೆಗೆ ವಾದ ಮಾಡ್ತೀರಾ? ತುಂಬ ಸ್ಪಷ್ಟವಾಗಿ ವಾದ ಮಾಡಿ. ಇಲ್ಲ ನಿಮ್ಗೆ ಹತ್ರ ಕಾನೂನಿದೆ, ಗೃಹ ಮಂತ್ರಿಗಳು ರಿಜಿಸ್ಟ್ರೇಷನ್ ಮಾಡದೇ ಇರೋಂಥ ಸಂಸ್ಥೆ ಸರಿ ಇಲ್ಲ ಅನ್ನೋದಾದ್ರೆ ನೇರವಾಗಿ ನೋಟಿಸ್ ಕೊಡಿ. ನೋಟಿಸ್ಗೆ ಅವ್ರು ಉತ್ತರ ಕೊಡಲಿಲ್ಲ ಅಂದರೆ ಕಾನೂನು ಪ್ರಕಾರ ನಿಮ್ಗೆ ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ. ಅದನ್ನು ಬಿಟ್ಟು ರಸ್ತೆಯಲ್ಲಿ ಹೋಗುವಂಥ ಯಾರು ಕುಡುಕರು ಕೂಡ ಹಿಂಗೆ ಮಾತಾಡಲ್ಲ. ಪ್ರತಿನಿತ್ಯ RSS. ನಮ್ಗೆ ಯಾರಿಗೂ ಯಾವ ಭಯನೂ ಇಲ್ಲ. ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊತೇವೆ RSS ಇಡೀ ದೇಶವನ್ನು ಉಳಿಸ್ತಾ ಇದೆ. ಇವತ್ತು RSS ದೇಶಭಕ್ತಿಯನ್ನು ನಿರ್ಮಾಣ ಮಾಡ್ತಾ ಇದೆ. RSS ದೇಶ ವಿದೇಶಗಳಲ್ಲಿ ಸಾಕಷ್ಟು ಇದರ ಬ್ರಾಂಚಸ್ ಇದ್ದಾವೆ. ಇದು ಗೊತ್ತಿದ್ದು ಕೂಡ ಪತ್ರಿಕೆ TV ಪ್ರಚಾರಕ್ಕೆ ಮಂತ್ರಿಗಳಾಗಬೇಕು ಅನ್ನೋಂಥ ಲೆಕ್ಕದಲ್ಲಿ ಕೇಂದ್ರದ ನಾಯಕರಿಗೆ ಮೆಚ್ಚೋದಕ್ಕೆ ಈ ರೀತಿ ಆಟ ಆಡಿದ್ರೆ ರಾಜ್ಯ ಜನ ಯಾವ ಕಾರಣಕ್ಕೂ ನಿಮ್ಮನ್ನು ಸಹಿಸಲ್ಲ. RSSನ ದ್ವೇಷ ಮಾಡಿ 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 ಇವತ್ತು ಇಡೀ ದೇಶದಲ್ಲಿ 3 ರಾಜ್ಯದಲ್ಲಿ ಕಾಂಗ್ರೆಸ್ ಉಳಿದಿದೆ. ನೀವು RSS ಅಂತ ಇದೇ ರೀತಿ ನೀವು ಮುಂದುವರಿತಾ ಇದ್ದೀರಾ. ಈ KPCC ಅಧ್ಯಕ್ಷರು ಹರಿಪ್ರಸಾದ್ ಈ ಪ್ರಿಯಾಂಕಾ ಖರ್ಗೆ ದಾರಿಯಲ್ಲೇ ದಾರಿ ತಪ್ಪೋಗ್ತಾ ಇದ್ದಾರೆ. ಅವ್ರು ನಿನ್ನೆ ಪೂರ ಭಾಷಣ RSS ಹಿಂದೂ ರಾಷ್ಟ್ರ ಆಗೋದಕ್ಕೆ ಬಿಡಲ್ಲ ಅಂದ್ರೇನು? ಮುಸ್ಲಿಂ ರಾಷ್ಟ್ರ ಮಾಡಕ್ಕೆ ಹೊರಟಿದ್ದೀರಾ? ಇಡೀ ದೇಶ ಜನ ಹಿಂದುತ್ವವನ್ನು ಒಪ್ಪಿ ಕಾಂಗ್ರೆಸ್ ನೀತಿಯನ್ನು ಪ್ರತಿಭಟಿಸಿ ಎಲ್ಲ ಕಡೆ ಕಾಂಗ್ರೆಸ್ ಸೋಲಿಸ್ತಾ ಇದ್ದಾರೆ. ಚುನಾವಣೆ ನಡೆದಂಥ ಸಂದರ್ಭದಲ್ಲಿ
ಪಶ್ಚಿಮ ಬಂಗಾಳ, ಬಿಹಾರ ಎಲ್ಲ ಕಡೆನೂ ಕೂಡ ಹುಡುಕಿ ತೆಗಿಬೇಕು. 1 ಸೀಟು, 2 ಸೀಟು, 5 ಸೀಟು ತಗೋತಾ ಇದ್ದಾರೆ. ನಡೀಲಿ ಹಾಗಾದ್ರೆ ಬರೋಂಥ ದಿನ ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ RSS ಬಗ್ಗೆ, ಇದು ಹಿಂದೂಸ್ತಾನದ ಬಗ್ಗೆ, ಹಿಂದೂ ರಾಷ್ಟ್ರದ ಬಗ್ಗೆ ನೀವು ಇದೇ ರೀತಿ ಮಾತಾಡಿ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗೋಗುತ್ತೆ. ಬಹಳ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ. ನೀವು ಗಮನಿಸಿರ್ಬೋದು, ಈ ರೀತಿ ಹೇಳಿ 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 ಹಿಂದೂಸ್ತಾನದಲ್ಲಿ RSSನ್ನು ದ್ವೇಷ ಮಾಡಿ, ಹಿಂದೂಸ್ತಾನವನ್ನು ದ್ವೇಷ ಮಾಡಿ, ಹಿಂದೂ ರಾಷ್ಟ್ರವನ್ನು ಮಾಡೋಕ್ಕೆ ಬಿಡಲ್ಲ ಅಂತೇಳಿ ಕೇಂದ್ರದಲ್ಲಿ ಒಪ್ಪಿಗೆ ಕೊಟ್ಟು 2 ಮಂತ್ರಿಗಳಾಗ್ಬಿಟ್ರು. ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಪ್ರಿಯಾಂಕಾ ಖರ್ಗೆ, ಇನ್ನೊಬ್ಬ ಸಿದ್ದರಾಮಯ್ಯವ್ರ ಮಗ ಯತೀಂದ್ರ. RSS ಬೈಯೋದೇ ಇವ್ರ ಕೆಲಸ. ಯಾಕೆ ಧರ್ಮಸಿಂಗ್ ಮಗ ಅಜಯ್ ಸಿಂಗ್ ಯಾಕೆ ಮಾಡಲಿಲ್ಲ ನೀವು ಮಂತ್ರಿ? ಅವ್ರು RSS ಬೈಲಿಲ್ಲ ಅಂತನಾ? ನೀವು ಮಂತ್ರಿ ಸ್ಥಾನ ಪಡೆಯುವುದು ಒಂದೇ ಕಾರಣಕ್ಕೆ RSS ದ್ವೇಷ ಮಾಡ್ಕೊಂಡು ಬರ್ತಾ ಇದ್ದೀರಾ? ನಾವು ಪುರಾಣದಲ್ಲಿ ಕೇಳ್ತಿದ್ವಿ ಹಿಂದೆ, ಭಕ್ತ ಪ್ರಹ್ಲಾದನ ಬಗ್ಗೆ ಹಿರಣ್ಯಕಶಿಪು ಅವರಪ್ಪ ಹೇಳ್ತಿದ್ನಂತೆ, ಎಲ್ಲಿದೆ ಹರಿ ತೋರಿಸು, ಹರಿ ತೋರಿಸು, ಹರಿ ತೋರಿಸು ಅಂತ. ಹಾಗೆ ಇವರು RSS ಅಂತ ಹೇಳ್ತಾ ಇದ್ದಾರೆ. ಹಿರಣ್ಯಕಶಿಪುಗೆ ಆದಂಥ ದುಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಬರುತ್ತೆ. ಭಕ್ತ ಪ್ರಹ್ಲಾದನ ವಂಶಸ್ಥರು ನಾವೆಲ್ಲರೂ ಕೂಡ. ಧರ್ಮವನ್ನು ಮೆಚ್ಚುವಂಥವ್ರು ನಾವು, ದೇವರನ್ನು ಒಪ್ಸೋಂಥವ್ರು ನಾವು. ಹೆಸರು ಹರಿಪ್ರಸಾದ್. ಆದರೆ ಹರಿಯ ಪ್ರಸಾದವನ್ನು ಬಿಟ್ಟು ಒಂದು ರೀತಿಯ ಅರ್ಬನ್ ನಕ್ಸಲಿಸ್ಟ್ ರೂಪದಲ್ಲಿ ಮಾತಾಡ್ತಾ ಇದ್ದಾರೆ ಇವರಿಬ್ಬರು ಕೂಡ. ಪ್ರಿಯಾಂಕಾ ಖರ್ಗೆ, ಹರಿಪ್ರಸಾದ್ ಇಬ್ಬರು ಕೂಡ ಅರ್ಬನ್ ನಕ್ಸಲಿಸ್ಟ್ ಮಾತಾಡ್ತಾರಲ್ಲ ದೇವ್ರ ಬಗ್ಗೆ. ಇವ್ರು ಮಾತಾಡ್ತಿರೋ ಸ್ಟೈಲ್ಗಳು ನೋಡಿದ್ರೆ ಯಾವ ಕಾರಣಕ್ಕೂ ಕೂಡ ಆ ಹಿರಣ್ಯಕಶಿಪುಗಾದಂಥ ಶಿಕ್ಷೆ ಬರುವಂಥ ದಿನಗಳಲ್ಲಿ ಇವ್ರಿಗೂ ಆಗತ್ತೆ. ವಾದನೂ ಕೇಳಕ್ಕೆ ತಯಾರಿಲ್ಲ. ವಕೀಲರು, ಪತ್ರಿಕಾ ಮಾಧ್ಯಮಗಳು ಎಡಿಟೋರಿಯಲ್ ಮುಖಾಂತರ ಬರ್ಸ್ಬಿಡ್ತಾರಂತೆ, ಟಿವಿಗಳ ಮುಖಾಂತರ ಬರ್ಸ್ಬಿಡ್ತಾರಂತೆ, ವಕೀಲರುಗಳ ಮುಖಾಂತರ ಬರ್ಸ್ಬಿಡ್ತಾರಂತೆ. ಗುಲಾಮ್ರು ಅಂತ ಕರೀತಾರೆ. ನೀವು ತಾನೇ ಸೋನಿಯಾ ಗಾಂಧಿ ಗುಲಾಮ್ರು, ರಾಹುಲ್ ಗಾಂಧಿ ಗುಲಾಮ್ರು. ಅವ್ರನ್ನ ಮೆಚ್ಚೋದಕ್ಕೋಸ್ಕರ ನೀವು RSSನ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇದ್ದೀರಿ. ಹೀಗೇ ಮುಂದುವರೆದ್ರೆ ಇನ್ನು ಆದಷ್ಟು ಬೇಗ ನಿಮಗೂ ಕೂಡ ದುರ್ಗತಿ ಬರುತ್ತೆ. ಡಿಪಾರ್ಟ್ಮೆಂಟ್ ಇಲ್ವಾ ಪ್ರಿಯಾಂಕಾ ಖರ್ಗೆಗೆ? ಡಿಪಾರ್ಟ್ಮೆಂಟ್ ಕೆಲಸ ಮಾಡಲ್ವಾ? ಕೊಲೆ ಸುಲಿಗೆಗಳು ನಡೀತಾನೆ ಇದೆ. ಡ್ರಗ್ ಮಾಫಿಯಾ ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಎಲ್ಲ ಯುವಕರು ದುಶ್ಚಟಗಳಿಗೆ ಬೀಳ್ತಾ ಇದ್ದಾರೆ. ಈ ಕಡೆ ಗೃಹ ಮಂತ್ರಿ ಆಗಿ ಮಾಡಬೇಕಾದಂಥ ಕೆಲಸ ಮಾಡೋದು ಬಿಟ್ಟು RSS ಹಿಂದುತ್ವದ ಬಗ್ಗೆ ಟೀಕೆ ಮಾಡ್ಕೊಂಡು ಹೊರಟ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಈ ಸರ್ಕಾರ ಉದ್ಧಾರ ಆಗಲ್ಲ. KPCC ಅಧ್ಯಕ್ಷರು ಹರಿಪ್ರಸಾದ್ ಅವರು ನಿನ್ನೆ ಅಧಿಕಾರ ಸ್ವೀಕಾರ ಮಾಡ್ತಾನೆ RSS ಅನ್ನು ಗುಣಗಾನ ಮಾಡಿದ್ದಾರೆ. ಅವ್ರ ಭಾಷಣದಲ್ಲಿ 100 ಸರಿ RSS ತಂದಿದ್ದಾರೆ, ಹಿಂದುತ್ವ ತಂದಿದ್ದಾರೆ. ಹಿಂದೂಸ್ತಾನ ಹಿಂದೂ ರಾಷ್ಟ್ರ ಆಗೋದಕ್ಕೆ ಬಿಡೋದಿಲ್ಲ. ನೀವ್ಯಾರು ಬಿಡದೇ ಇರೋಕ್ಕೆ? ಇಡೀ ದೇಶ ಜನ ಇವತ್ತು ಹಿಂದುತ್ವದ ಪರವಾಗಿ ಇದೀವಿ ಅಂತ ಎಲ್ಲ ಚುನಾವಣೆಗಳಿಗೆ ಬೆಂಬಲ ಕೊಡ್ತಿದ್ದಾರೆ. ಜನರ ಭಯ ಇರಲಿ ನಿಮಗೆ, ಜನರ ಭಾವನೆಯ ಬಗ್ಗೆ ನೀವು ಚೆಲ್ಲಾಟ ಆಡಬೇಡಿ. ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದ ಹಕ್ಕನ್ನು ಪ್ರಶ್ನೆ ಮಾಡೋಂಥ ಅಧಿಕಾರ ನಿಮಗಿಲ್ಲ. ಇಲ್ಲಿ ತನಕ RSS ಬಗ್ಗೆ ಮಾತಾಡಿದಂಥ ಖರ್ಗೆ ಅವರಾಗಲಿ, ಹರಿಪ್ರಸಾದ್ ಅವರಾಗಲಿ ರಾಜ್ಯದ ಜನರ ಕ್ಷಮೆ ಕೇಳಬೇಕು. ತಪ್ಪು ಮಾಡಿದ್ವಿ ನಾವು, ಇನ್ನು ಮುಂದೆ ಆ ರೀತಿ ನಾವು ಮಾತಾಡಲ್ಲ.
ಸಂವಿಧಾನಬದ್ಧವಾಗಿ ನಾವು ನಡ್ಕೋತೀವಿ. ಇಲ್ಲ ಅಂದರೆ ಯಾವಾಗ ಏನು ಜನ ಬುದ್ಧಿ ಕಲಿಸ್ಬೇಕೋ ಬುದ್ಧಿ ಕಲಿಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.